ಮತ್ತೆ ಏನಾದರೂ ಇವಳನ್ನು ಕಳ್ಕೊಂಡ್ರೆ ನನಗೆ ತುಂಬ ಕಷ್ಟ ಆಗುತ್ತಪ್ಪ. ಈಗಾಗಲೇ ಖುಷಿನ ಕಳ್ಕೊಂಡು ಆ ನೋವಿಗೆ ಇನ್ನೂ ಪರಿಹಾರ ಸಿಗದೆ ಒತ್ತಾಡ್ತಾ ಇದ್ದೀನಿ. ಅದೇ ಥರ ಚುಕ್ಕಿನೂ ಕಳ್ಕೊಳ್ಳೋದಿಕ್ಕೆ ನಂಗೆ ಇಷ್ಟ ಇಲ್ಲಪ್ಪ. ಪಾವನಿ, ನೀನೇನು ಯೋಚನೆ ಮಾಡಬೇಡಮ್ಮ. ನೋಡು, ಚುಕ್ಕಿನ ನನ್ನ ಮೊಮ್ಮಗಳಿದ್ದ ಹಾಗೇನೆ ಅಂತ ಜೋಪಾನವಾಗಿ ನೋಡ್ಕೋತೀನಮ್ಮ. ನೀನೇನು ಹೆದರ್ಕೋಬೇಡ, ಏನು ಯೋಚನೆ ಮಾಡಬೇಡಮ್ಮ. ನಿಶ್ಚಿಂತೆಯಾಗಿ ನಿದ್ದೆ ಮಾಡು. ಅಪ್ಪ, ಅವಳನ್ನ ನಿನ್ನ ಮೊಮ್ಮಗಳಿದ್ದಾಗಲ್ಲ, ಅವಳನ್ನೇ ನಿನ್ನ ಮೊಮ್ಮಗಳು ಅಂತ ತಿಳ್ಕೊ. ಅವಳನ್ನ ಹೊರಗಡೆ ಎಲ್ಲೂ ಬಿಡಬೇಡಪ್ಪ. ಆ ವಿಚಾರನ ನಂಗೆ ಬಿಟ್ಬಿಡು ಅನ್ನಲ್ಲಮ್ಮ. ನೋಡು, ಆರಾಮಾಗಿ ನಿದ್ದೆ ಮಾಡು. ಅಪ್ಪ ಅಪ್ಪ, ಚುಕ್ಕಿ ಇನ್ನೂ ಮಲ್ಕೊಳ್ದೇ ಇದ್ರೆ ಒಂದೇ ಒಂದ್ಸಲ ಫೋನ್ ಕೊಡ್ತೀಯಪ್ಪ? ಆಯ್ತಮ್ಮ, ಒಂದು ನಿಮಿಷ ತಾಳು. ಚುಕ್ಕಿ, ನೋಡು, ಪಾವನಿ ಅಮ್ಮ ಮಾತಾಡ್ಬೇಕಂತೆ ಫೋನ್ ಮಾಡಿದ್ದಾಳೆ, ಮಾತಾಡ್ತೀಯಾ? ಕೊಡಿ ತಾತ. ಹಲೋ ಅಮ್ಮ. ಚುಕ್ಕಿ, ಹೇಗಮ್ಮ ಇದೆಯಾ? ನಾನು ಸಂದಾಗಿದ್ದೀನಮ್ಮ, ನೀವು ಸಂದಾಗಿದ್ದೀರಾ ಅಮ್ಮ? ನಾನು ಹಾಗಿರ್ಲಿ ಪುಟ್ಟ, ನೀನು ಚೆನ್ನಾಗಿರ್ಬೇಕು. ನೀನು ದುಡುಕಿ ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗ್ಬಾರ್ದು. ಚುಕ್ಕಿ, ನಿನಗೆ ನಾವೆಲ್ಲ ಇದ್ದೀವಮ್ಮ. ನಿನ್ನ ಜೊತೆ ಬೇರೆ ಯಾರೇ ಇಲ್ಲದೆ ಹೋದ್ರೂ ನಾನಂತೂ ಇರ್ತೀನಿ. ನೀನು ನನ್ನನ್ನು ಅಮ್ಮ ಅಂತ ಕರೆದಿದೀಯ. ಈ ಅಮ್ಮನ ಮಾತನ್ನ ಮೀರಬಾರ್ದು ಕಂದ. ಆಯ್ತು, ಹಂಗೆ ಮಾಡ್ತೀನಮ್ಮ. ನಿನ್ನೆ ನೀವು ಬಂದ ಮೇಲೆ ಏನೋ ಒಂಥರ ಸಮಾಧಾನ ಸಿಕ್ತು. ಹೌದಾ ಪುಟ್ಟಿ? ನೀನು ಯಾವತ್ತೂ ನಗ್ನಗ್ತಾ ಇರಬೇಕು, ಅದೇ ನನ್ನ ಆಸೆ ಕಂದ. ಅಯ್ಯೋ, ನಾನು ನೋಡು, ನಿನಗೆ ಹುಷಾರಿಲ್ಲ ಅನ್ನೋದನ್ನು ಮರೆತು ಮಾತಾಡ್ತಾನೇ ಇದ್ದೀನಿ. ನೀನಿನ್ನು ಮಲ್ಕೋ ಪುಟ್ಟಿ. ಹಾಗೆ ತಾತಂಗೆ ಸ್ವಲ್ಪ ಫೋನ್ ಕೊಡು. ಆಯ್ತಮ್ಮ. ತಾತ ತಕೊಳ್ಳಿ, ಅಮ್ಮ ನಿಮ್ಮ ಜೊತೆ ಮಾತಾಡ್ಬೇಕಂತೆ. ಹಲೋ, ಹೇಳು ಪಾವನಿ. ಅಪ್ಪ, ಅದೇನಪ್ಪ, ಚುಕ್ಕಿನ ಚೆನ್ನಾಗಿ ನೋಡ್ಕೊಳ್ಳೋದನ್ನ ಮರಿಬೇಡ. ಪಾವನಿ, ಆಗಲೇ ಹೇಳಿದ್ದೆ ತಾನೇ, ನೀನು ಅವಳ ಬಗ್ಗೆ ಯೋಚನೆ ಮಾಡಬೇಡ. ಸರಿನಪ್ಪ, ನಾನು ಫೋನ್ ಇಡ್ತೀನಿ. ಆಯ್ತಮ್ಮ. ಚುಕ್ಕಿ ಹುಷಾರು. ಆಯ್ತು. ಚುಕ್ಕಿ, ತುಂಬ ಹೊತ್ತಾಗಿದೆ, ಮಲ್ಕೊಂಡು ರೆಸ್ಟ್ ತಗೊಳ್ಳಮ್ಮ. ಸರಿ ತಾತ. ನೋಡು, ಏನೇ ಬೇಕಾದರೂ ಪಕ್ಕದಲ್ಲೇ ಇರ್ತೀನಿ, ಕರಿ. ಸರಿನಾ? ಅಕ್ಕ, ನಮಸ್ಕಾರ ಕಣಕ್ಕ. ನಮಸ್ಕಾರ. ಏನು ಹೇಳ್ರಿ? ಅಕ್ಕ, ಈ ಆಸ್ಪತ್ರೆನಾಗ ಅಡ್ಮಿಟ್ ಆಗಿದಾರಲ್ಲ, ಅದೇ ಇನ್ಸ್ಪೆಕ್ಟರ್ ವಿಜಯಪ್ಪನವ್ರು ಅಂತ, ಅವ್ರಿಗೆ ಹೆಂಗವ್ರೆ? ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಸಂತೋಷ ಕಣಕ್ಕ, ಸಂತೋಷ. ಇನ್ನೊಂದು ನಿಮಿಷ ತಡೋದು ಇಲ್ಲ, ನನ್ನ ಹೆಣ ಬಿದ್ದೋಯ್ತದೆ. ನನ್ನ ಮಗಳನ್ನ ಕಾಪಾಡ್ರಿ. ಅಯ್ಯೋ ದೇವ್ರೇ, ಕಾಪಾಡ್ರಿ. ನಂಗಿರೋಣ ಮಗಳು ನಾನು ಸತ್ತೋಯ್ತೀನಿ. ಅಯ್ಯೋ ಕಾಪಾಡಿ. ಇರಮ್ಮ ಕಿರ್ಚ್ಕೋಬೇಡ, ಕರ್ಕೊಂಡು ಹೋಗ್ತಾ ಇದೀನಿ ತಾನೇ, ಏನು ಆಗಲ್ಲ, ಸುಮ್ಮನೆ ಏನು ಆಗಲ್ಲ. ಅಯ್ಯೋ, ತಡ್ಕೊಳಕಾಯ್ತಲ್ಲ.
ಅಯ್ಯೋ ದೇವ್ರಿ, ಈ ದುರ್ಗಿ ಎಲ್ಲಿಗೆ ಯಾಕೆ ಬಂದ್ಲು? ಅವಳ ಹಿಂದೆ ಬಾಯಿ ಬಡ್ಕೋತಾ ಇರೋ ಈ ಮುದುಗೆ ಯಾರು? ಏನ್ ಮಾಡೋದಪ್ಪ ಇವಾಗ? ಅಯ್ಯೋ ದೇವ್ರೆ, ಏನ್ ಮಾಡ್ಲಪ್ಪ ಇವಾಗ? ಹಲೋ ಹಲೋ, ಯಾಕೆ ಶಂಕ್ರಿ, ಏನಾಯ್ತು? ಸಾಹೇಬ್ರು ಹೆಂಗಿದ್ದಾರೆ? ಅಯ್ಯೋ, ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಏನೂ ಆಗಿಲ್ಲ, ಚೆನ್ನಾಗವ್ರೆ. ಆದ್ರೆ ದುರ್ಗಿ ಈ ಆಸ್ಪತ್ರೆನಾಗೆ ಅಡ್ಮಿಟ್ ಆಗ್ತಾವಳೆ. ಏನು ದುರ್ಗಿನ? ಏನ್ ಹೇಳ್ತಿದ್ಯಾ ಶಂಕ್ರಿ ನೀನು? ಹೌದ್ ಮದ, ಅವಳಿಗೇನೋ ಎದೇನು ಅಂತ ಬಾಯ್ ಬಡ್ಕೋತಾ ಇದ್ಲು. ಈಗ ತಾನೇ ಒಳಗಡೆ ಕರ್ಕೊಂಡು ಹೋದ್ರು. ಅಯ್ಯೋ, ಹೌದಾ? ಏನಾಯ್ತಾ ದುರ್ಗಿಗೆ? ಅದೇನು ಅಂತ ಗೊತ್ತಿಲ್ಲ, ಎದೇನೋ ಅಂತ ಕಿರ್ಚಾಡ್ತಾ ಇದ್ಲು. ನಾನು ಅವಳ ಮುಖ ನೋಡಿದಿರ್ತಾನೆ ನಂಗೆ ಗೊತ್ತಾಗೋದು. ಸರಿ ಶಂಕ್ರಿ, ನೀನು ಅವಳ ಕಣ್ಣಿಗೆ ಬೀಳ್ಬೇಡ, ಬಿರಿ ಮನೆ ಬಂದ್ಬಿಡು. ಹಲೋ ಕೊಡೆ, ನಾನ್ ಕಣ್ಣ ಮಾದ. ಅಕ್ಕನ್ಗೆ ಏನಾಗೈತ್ಲಾ? ಯಾಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋಳೆ? ಏಯ್ ಮಾದ, ಅಕ್ಕ ಅಡ್ಮಿಟ್ ಆಗೋಳೆ ಅಂತ ಯಾರು ಹೇಳಿದ್ ನಿನಗೆ? ನಿಂಗೆ ಗೊತ್ತಾಯ್ತು? ಅಯ್ಯೋ, ಅದನ್ನ ಯಾರು ಹೇಳಿದ್ರು, ಅದನ್ನ ಬಿಡಪ್ಪ. ಅದಿರ್ಲಿ, ಅಕ್ಕ ಹೆಂಗಿದಾಳೆ ಮೊದ್ಲು ಹೇಳೋ. ಅದೆಲ್ಲ ಆಮೇಲೆ ಹೇಳ್ತೀನಿ. ಅಕ್ಕ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋಳೆ ಅಂತ ಹೇಳಿದ್ ಯಾರು ಹೇಳು? ಮೊದ್ಲು ಅವ್ರನ್ನ ಎತ್ತಾಕೊಂಡು ಬಂದು ಬಾಯಿ ಮುಚ್ಚಿಸ್ಬೇಕು. ಅದು ಕೊಡೆ, ನಾನು ಆಸ್ಪತ್ರೆನಾಗ ಅಡ್ಮಿಟ್ ಆಗಿದ್ದಲ್ಲ, ಅದ್ರ ರಿಪೋರ್ಟ್ ಇಸ್ಕೊಂಬರೋ ಅಂತ ಹೋಗಿದೆ. ಅಲ್ಲಿ ಅಕ್ಕ ನೋಡ್ದಂಗಾಯ್ತು. ಅಯ್ಯೋ ಕೊಡೆ, ಅದ್ರ ಪಾಟ್ ಬಿಟ್ಟಾಕಪ್ಪ. ಅಕ್ಕ ಹೆಂಗವ್ರು ಅದನ್ನ ಹೇಳು. ಅಯ್ಯೋ ಲೇ ಕೊಡೆ, ಯಾಕ್ಲ ನಗ್ತಾ ಇದ್ಯಾ? ಲೋ ಮಾದ, ಅಕ್ಕನಿಗೆ ಯಾವ ದೊಡ್ಡ ರೋಗನೂ ಬಂದಿಲ್ಲ. ಅಯ್ಯೋ ಲೇ ಕೊಡೆ, ಮತ್ ಯಾಕ್ಲ ಅಕ್ಕ ಅಡ್ಮಿಟ್ ಆಗೋಳೆ? ಅದೇ ಕಾಲ ಟರ್ನಿಂಗ್ ಪಾಯಿಂಟು. ಅಕ್ಕ 1000 ವರ್ಷ ಬದುಕೋ ಭೀಮಕ್ಕ ಇದ್ದಂಗೆ. ಅಕ್ಕ ಅಲ್ಲಿ ಅಡ್ಮಿಟ್ ಆಗಿರೋದು ತಾವು ಬದುಕಿನ ನಡುವೆ ಹೋರಾಡ್ತಿರೋ ಆ ಇನ್ಸ್ಪೆಕ್ಟರ್ನ ಸಾಯಿಸೋದಿಕ್ಕೆ. ಹೌದೇನ್ರ? ಹೌದು ಕಣ್ಲ. ಸರ್ಪಗಾವಲು ಹಾಕಿಸ್ಕೊಂಡು ಹಾಸಿಗೆ ಮೇಲೆ ಮಲಗಿರೋ ಆ ಇನ್ಸ್ಪೆಕ್ಟರ್ಗೆ ಮುಕ್ತಿ ಕೊಡಕ್ಕೇನೆ ಪೇಷೆಂಟ್ ಅಂತ ಹೇಳ್ಕೊಂಡು ಅಡ್ಮಿಟ್ ಆಗಿರೋದು. ಲೇ ಮಾದ, ನೋಡ್ತಾ ಇರು, ಸದ್ಯದಲ್ಲೇ ಆ ಇನ್ಸ್ಪೆಕ್ಟರ್ ಸತ್ತು ಸುದ್ದಿ ಎಲ್ಲ ಪತ್ರಿಕೆಯಲ್ಲಿ ಹೆಡ್ಲೈನ್ಸ್ ಅಲ್ಲಿ ಬರ್ತದೆ. ಅವತ್ತಿಂದ ನಮ್ಗೆಲ್ಲ ಸ್ವಾತಂತ್ರ್ಯೋತ್ಸವ. ಹಿಂಗೆಲ್ಲ ತಲೆ ಮರ್ಸ್ಕೊಂಡು ಓಡಾಡಂಗಿರಲ್ಲ. ಇನ್ನ 2 ತಿಂಗಳು ಆ ವಿಷಯನ ಪೊಲೀಸ್ನವರು ಮರ್ತೇ ಬಿಡ್ತಾರೆ. ಆ ಇನ್ಸ್ಪೆಕ್ಟರ್ ಮನೆ ಮುಂದೆ ಒಂದು ಫೋಟೋ ಇಟ್ಬಿಟ್ಟು ಸಮಾಧಿ ಕಟ್ಬಿಡ್ತಾರೆ. ಆಮೇಲೆ ಅವ್ರ ಕೆಲಸ ಅವ್ರು ನೋಡ್ಕೋತಾರೆ. ನಾವು ಅಕ್ಕಿಗಳ ತರ ಹಾರಾಡ್ಕೊಂಡು ಇರ್ತೀವಿ. ಇದೇ ಕಾಲ ಅಕ್ಕನ ಪ್ಲಾನು ಹೆಂಗೈತೆ? ಅಬ್ಬಾ ರೇ ಕೊಡೆ, ಸೂಪರ್ ಪ್ಲಾನ್ ಕಣ, ಸೂಪರ್ ಪ್ಲಾನ್ ಕಣ. ಸರಿ ಕಾಯ್ತಾ ಕೂತಿರು ಪೊಲೀಸ್ ಅಪ್ಪನ್ ತಿಥಿ ಊಟ ಮಾಡಕ್ಕೆ. ಆಯ್ತು ಕಣ ಕೊಡೆ. ಕೊಡೆ, ನಾನು ಟ್ರಾಫಿಕ್ ಅಲ್ಲಿ ಇದ್ದೀನಿ ಕಣ, ಬಸ್ ಬರ್ತೈತೆ, ನಿನ್ಗೆ ಆಮೇಲೆ ಮಾಡ್ತೀನಿ ಕಣ. ಆಯ್ತು. ಹಲೋ, ಪೊಲೀಸ್ ಸ್ಟೇಷನಾ? ಅಯ್ಯೋ ಹೋಯ್ತು, ಆಗಕ್ಕಿಲ್ಲ, ನನ್ನ ಕೈಲಾಗಕ್ಕಿಲ್ಲ. ಅಯ್ಯವ್ವ, ನಿಮ್ಗೆ ಏನೇನು ಬೇಕೋ ಎಲ್ಲ ಟೆಸ್ಟ್ ಮಾಡಿದ್ದೀವಿ. ಇವತ್ತಿನ ಮಟ್ಟಿಗೆ ಖಂಡಿತ ನಿಮ್ಗೇನೂ ಆಗೋದಿಲ್ಲ.
ಇಂಜೆಕ್ಷನ್ ಕೊಟ್ಟಿದ್ದೀನಿ, ಆರಾಮಾಗಿ ರೆಸ್ಟ್ ಮಾಡಿ. ನಾಳೆ ಏನು ಖಾಯಿಲೆ ಅಂತ ರಿಪೋರ್ಟ್ ಬರುತ್ತೆ, ರಿಪೋರ್ಟ್ ನೋಡಿ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಅಲ್ಲಿ ಗಂಟ ನನ್ನ ಎದೆ ಬದುಕಿರ್ತದ ಡಾಕ್ಟ್ರೆ, ಅಲಾರಾಮ್ ಬಡ್ಕೊಂಡಂಗೆ ಬಡ್ಕತೈತೆ, ಏನು ಮಾಡ್ಬೇಕೋ ಗೊತ್ತಾಯ್ತಾ ಇಲ್ಲ. ಯವ್ವ ನೋಡಿ, ನಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆದಮೇಲೆ ಜೀವದ ಬಗ್ಗೆ ಆಗಲಿ ಗುಣ ಆಗೋದ್ರ ಬಗ್ಗೆ ಆಗಲಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಡೋಂಟ್ ವರಿ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಸಿಸ್ಟರ್, ಮುದ್ಕಿ ನನ್ನ ಮಕ್ಕ ಏನ್ ನೋಡ್ತಾ ಇದ್ಯಾ? ಹೋಗಿ ಆ ಡಾಕ್ಟ್ರಮ್ಮ ಓದ್ಲಾ ಇಲ್ವಾ ನೋಡೋಗೋ. ಹೊಂಟಾದ್ರು ದುರ್ಗಿ. ನಿನ್ ಮಕ್ಕ ಮುಚ್ಚ, ದುರ್ಗಿ ಅಂತ ಜೋರಾಗಿ ಬಡ್ಕೋಬೇಡ. ಬಾಗ್ಲ ಕಂಬ. ಅಲ್ಲ ದುರ್ಗಿ, ಆ ಡಾಕ್ಟ್ರ್ ಅಮ್ಮಂಗೆ ನಿಂಗೆ ಹುಷಾರಿಲ್ಲ, ಗೌರಿ ನಾಟಕ ಮಾಡಿದ್ ನೀನು ಅಂತ ಗೊತ್ತೇ ಆಗ್ಲಿಲ್ಲ. ಪೆತ್ತು ಮುಂಡೆವು ಅದೆಂಥದ್ದು ಕಿವಿಗೆ ಚುಚ್ಕೊಂಡು ನೀನು ಪರೀಕ್ಷೆ ಮಾಡಿದ್ದು. ನೀನೇ ಅವತಾರನ ನಿಜವಾಗ್ಲೂ ನಂಬಿಬಿಟ್ರು. ನಂಬೇಕು, ನಂಬಲೇಬೇಕು. ಇವತ್ ರಾತ್ರಿನೇ ಆ ಕಾಕಿ ಪೋಕಿ ಪೊಲೀಸ್ ಅಪ್ಪನ ಮುಗಿಸ್ಬೇಕು. ಹೆಂಗವ ಮುಗಿಸ್ತೀಯ ಅಯ್ಯಪ್ಪನ? ಆ ಪೊಲೀಸ್ ಅಪ್ಪನ ಸುತ್ತ 78 ಜನ ಕಾವಲವ್ರೆ. ಇರುವೆ ಹೋಗೋಕ್ಕೂ ಬಿಡದೇ ಇದ್ದವರು ಆನೆ ಹೋಗೋಕ್ ಬಿಟ್ಬಿಡ್ತಾರ. ಅದಕ್ಕೆ ಊರ್ನಾಗಿರೋ ಐಕ್ಳೆಲ್ಲ ನೀನ್ ಬತ್ತಾ ಇದೆಯಾ ಅಂತ ಗೊತ್ತಾದ ಕೂಡಲೇ ಕಿವಿನಾಗ ಹತ್ತಿ ತುರುಕೊಳ್ಳೋದು. ಹೊಸಿ ಬಾಯ ಅಮ್ಮಿಕಂಡ್ ನಿಂತ್ಕ. ನೊಂದಿಂದ ನೀನೇನ್ ಸಾಯಕ್ಕಿಲ್ವಲ್ಲ, ನೀನೇ ನೋಡ್ತಾ ಇರು. ಈ ದುರ್ಗಿ ಮಾಸ್ಟರ್ ಮೇಂಡ್ ಎಂತದ್ದು ಅನ್ನೋದನ್ನ ತೋರಿಸ್ತೀನಿ. ಇವತ್ತೇ ಅವ್ರನ್ನ ಮುಗಿಸ್ಬಿಡ್ತೀಯ. ವಯಸ್ಸಾದ ಬಾಟೆ ಬರ ತಪ್ಪಿಗಿರು. ಸರ್, ನಿಮ್ಮ ಮಗಳು ಈಗ ತಾನೇ ಮನೆಗೆ ಕಳಿಸಿದ್ನಪ್ಪ. ನಮ್ಮ ಅಳಿಯಂದ್ರ ಆಸ್ಪತ್ರೆಗೆ ಅಡ್ಮಿಟ್ ಆದಾಗಿಂದ ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟಿದ್ದಾಳೆ ನನ್ನ ಮಗಳು. ಅದಕ್ಕೆ ನಾನೇ ಹೇಗೋ ಸಮಾಧಾನ ಮಾಡಿ ಬಲವಂತವಾಗಿ ಮನೆಗೆ ಕಳಿಸ್ದೆ. ಒಳ್ಳೆ ಕೆಲಸ ಮಾಡಿದ್ರಿ ಸರ್. ಆಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕಿತ್ತು. ಹೇಳಿ, ಏನು ವಿಷಯ? ಅದೇ ಸರ್, ಆ ದುರ್ಗಿಯನ್ನು ಹೆಂಗಸು ಇದೇ ಹಾಸ್ಪಿಟಲ್ಲಿ ಪೇಷಂಟ್ ಆಗಿ ಅಡ್ಮಿಟ್ ಆಗಿದ್ದಾಳೆ ಅಂತ ನ್ಯೂಸ್ ಬಂದಿದೆ ಸರ್. ಏನು? ದುರ್ಗಿನ? ಹೌದು ಸರ್, ಅವಳು ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರನ್ನ ಕೊಲ್ಲೋದಕ್ಕೆ ಅಂತಾನೆ ಅಡ್ಮಿಟ್ ಆಗಿದ್ದಾಳೆ ಅನ್ನೋ ವಿಷಯ ಗೊತ್ತಾಯ್ತು. ಸೊ ಈಗ ನಾವು ತುಂಬಾ ಅಲರ್ಟ್ ಆಗಿರ್ಬೇಕು ಸರ್. ದುರ್ಗಿ? ಸರ್, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ತಾಳ್ಮೆಯಿಂದ ಇರಿ. ದುರ್ಗಿಲಿರೋ ವಿಷಯ ಪಬ್ಲಿಕ್ ಆದ್ರೆ ಹಾಸ್ಪಿಟಲ್ ಇರೋ ಬೇರೆ ಪೇಷಂಟ್ಸ್ಗೆ ತೊಂದರೆ ಆಗುತ್ತೆ. ಈ ವಿಷಯನ ಹೇಗೆ ಡೀಲ್ ಮಾಡಬೇಕೋ ಹಾಗೆ ಮಾಡಿ, ದುರ್ಗಿನ ಹೇಗೆ ಹಿಡ್ದಾಕ್ಬೇಕೋ ಹಾಗೆ ಹಿಡ್ದಾಕೋದು ನನ್ನ ಜವಾಬ್ದಾರಿ ಸರ್. ಇನ್ಸ್ಪೆಕ್ಟರ್, ನೀವು ಏನ್ ಮಾಡ್ತಿರೋ ಹೇಗೆ ಮಾಡ್ತಿರೋ ನನಗೆ ಗೊತ್ತಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಆ ದುರ್ಗಿ ಮಿಸ್ ಆಗ್ಲೇಬಾರ್ದು. ಹಾಗೇನೂ ಆಗಲ್ಲ ಸರ್. ಪ್ರತಿ ವಾರ್ಡನ್ನು ಸರ್ಚ್ ಮಾಡ್ತೀವಿ, ಆಸ್ಪತ್ರೆ ಇಂಚಿಂಚಿನೂ ಹುಡುಕ್ತೀವಿ. ನೋಡಿ, ನಿಮ್ಮ ಜೊತೆ ಒಬ್ಬ ಸೈಲೆಂಟ್ ಆಗಿರೋ, ಯಾರಿಗೂ ಅನುಮಾನ ಬರೆದಿರೋ ವಾರ್ಡ್ ಬಾಯ್ನ ಕರ್ಕೊಂಡು ಆಸ್ಪತ್ರೆ ಮೂಲೆ ಮೂಲೆಗೆ ಹುಡುಕಿ ಯಾರಿಗೂ ಅನುಮಾನ ಬರಬಾರ್ದು, ಹಾಗೆ ಮ್ಯಾನೇಜ್ ಮಾಡಿ. ಎಸ್ ಸರ್, ಐ ವಿಲ್ ಮ್ಯಾನೇಜ್ ಸರ್. ದುರ್ಗವ್ವ, ಎದ್ರಕೊಂಡಿದೀಯಾ? ಏನಾಯ್ತವ?
ನಾವು ಇಲ್ಲಿನ ಇಸಿಯ ಪೊಲೀಸ್ನವ್ರಿಗೆ ಯಾರು ಹೇಳಿದ್ದು? ಪೊಲೀಸ್ನವ್ರಿಗೆ ಗೊತ್ತಾಗೋಯ್ತಾ? ಅಯ್ಯೋ ಈಗೇನ್ ಮಾಡೋದು? ದುರ್ಗವ್ವ ಇಲ್ಲಿಂದ ಓಡಿ ಹೋಗವ್ವ. ಈ ಆಸ್ಪತ್ರೆ ಸಹವಾಸ ಬೇಡ. ಓ ಮುದುಕೈ ಸಿಂಪಾಯ ಅಮ್ಮಿ ಕಣ್ ನಿಂತ್ಕೋ. ಬರ್ತಾ ಇರೋ ಕೋಪಕ್ಕೆ ಆ ಪೊಲೀಸ್ ಅಪ್ಪನ ಬದಲು ನಿನ್ನೆ ನೀರು ಕುಡಿದ್ಬಿಟ್ಟೆ. ಹುಷಾರಾಗಿರು. ನಾವು ಇಲ್ಲೇ ಇರ್ತೀವಿ. ಪೊಲೀಸ್ ಅಪ್ಪನ ಮುಗಿಸಿ ಮಣ್ಣು ಮಾಡಗಂಟ ಉಸಿರು ಬಿಟ್ಟು ಅಷ್ಟೇ. ಅಯ್ಯಯ್ಯೋ ಪೊಲೀಸ್ನವ್ರು ನಮ್ಮನ್ನ ಏನಾರು ಹಿಡಿದು ಬಿಟ್ರೆ ಯಾರು ನಮ್ಮ ಬಾಡಿನ ಕೂಡ ಟಚ್ ಮಾಡಕ್ ಆಗಕ್ಕಿಲ್ಲ. ಇನ್ನೊಂದೇ ಒಂದ್ ಮಾತಾಡಿದ್ರು ಎಗ್ರಸಿ ಅದೇ ಗೊತ್ಬಿಡ್ತೀನಿ ಮುದ್ಕಿನ್ ತಂದು. ಆಯ್ತಾಯ್ತು, ನನ್ನ ಏನು ಮಾಡಬೇಡ. ಮೊದಲೇ ಸಾಯಿ ವಯಸ್ಸು ನಂದು. ಸಂತೋಷವಾಗಿ ಸಾಯ್ತೀನಿ. ನೀ ಹೇಳಿದ್ದನ್ನೆಲ್ಲ ಮಾಡ್ತೀನಿ. ಹಾ ಹಂಗ ಬಾ ದಾರಿಗೆ. ಪೊಲೀಸಪ್ಪ ನನ್ನ ಕಣ್ ತಪ್ಪಿಸಿ ಎಲ್ಲ ಅವಸ್ಕೊಂಡಿದ್ಯಾ? ಈಗಿಂದ ನಿಮ್ಸ ಲೆಕ್ಕ ಹಾಕೋ. ಸಾವು ನಿನ್ ದಿಂಬ್ ಕೆಳಗೆ ಮನಿ ಕಡದೆ. ನೀವೇನ್ರಿ ಪೇಷಂಟ್? ಇಲ್ಲ ಸರ್, ಒಳಗೆ ಮಲಗಿದ್ದಾರೆ. ಯಾಕೆ ಸರ್? ನಾನು ಸ್ವಲ್ಪ ಅವ್ರನ್ನ ನೋಡ್ಬೇಕಿತ್ತು. ಸರ್ ನಿದ್ದೆ ಬಂದಂಗಿದೆ ಸರ್. ಮಲಗಿದ್ರೆ ಮಲಗ್ಲಿ ಬಿಡಿ, ನಾವೇ ನೆಪ್ಸಿ ತೊಂದರೆ ಕೊಡಲ್ಲ. ಹಾಗೆ ನೋಡ್ತೀವಿ. ಸೈಡಿಗೆ ಬನ್ನಿ. ಸರಿ ಸರ್. ನಿಮಗೂ ಈ ಪೇಷಂಟಿಗೂ ಏನ್ರಿ ಸಂಬಂಧ? ಸರ್ ಅವಳು ನನ್ನ ಮೊಮ್ಮಗಳು ಸರ್. ಏನು ಹೆಸರು? ಸರ್ ನನ್ನ ಮೊಮ್ಮಗಳ ಹೆಸರು ಖುಷಿ ಅಂತ ಸರ್. ಯಾವುದೋ ಚಿಕ್ಕ ಹುಡುಗಿ. ಬನ್ರಿ ಪಕ್ಕದ ವಾರ್ಡಲ್ಲಿ ನೋಡೋಣ.